ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬೆಣ್ಣೆ ಕಾಯಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಕಾಯಿಸೋ ಥರ ಬೆಣ್ಣೆ ಕಾಯಿಸೋದು ಹೆಂಗೆ, ತುಪ್ಪ ತೆಗೆಯೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ಬೆಣ್ಣೆ ಇದೆ, ಅರಿಶಿನ, ಉಪ್ಪು, ಇದು ಮೆಣಸು, ಮೆಂತ್ಯ, ಲವಂಗ, ಬೆಳ್ಳುಳ್ಳಿ, ಕರಿಬೇವು. ಫಸ್ಟು ಮೆಣಸು, ಮೆಂತ್ಯ, ಲವಂಗ ಇದು ಇಷ್ಟನ್ನು ಕ್ಲೀನಾಗಿ ಹುರ್ಕೊಂಬಿಡ್ತೀನಿ. ನೋಡಿ, ಮೆಣಸು, ಮೆಂತ್ಯ, ಲವಂಗ ಹುರಿದಾಗಿದೆ. ಇದನ್ನು ಫಸ್ಟು ಪುಡಿ ಮಾಡ್ಕೊಂಬಿಡ್ತೀನಿ. ನೋಡಿ, ನುಣ್ಣು ಪುಡಿ ಮಾಡ್ಕೊಂಡದ್ದಾಗಿದೆ. ಈಗ ಬೆಳ್ಳುಳ್ಳಿನೂ ಕರಿಬೇವನ್ನು ಚಚ್ಕೊಂಬಿಡ್ತೀನಿ. ಕರಿಬೇವು ಬೆಳ್ಳುಳ್ಳಿ ಜಚ್ಕೊಂಡಿದ್ದಾಗಿದೆ. ಇಲ್ಲಿ ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದೊಂದು ಸ್ವಲ್ಪ ಮರಳಿ ಆಮೇಲೆ ಹಾಕ್ತೀನಿ. ಎಲ್ಲ ಬೆಣ್ಣೆ ಕುದೀತಾ ಇದೆ ಚೆನ್ನಾಗಿ. ಈ ಕರಿಬೇವು ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ ಫಸ್ಟು, ಚೆನ್ನಾಗಿ ಬೇಯಲಿ. ಅದು ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ, ತುಪ್ಪ ನೀರಿನಂಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇವಾಗ ಈ ಮೆಂತ್ಯ ಇದು ಎಲ್ಲ ಹುರಿದಿದ್ನಲ್ಲ, ಅದು ಹಾಕ್ತೀನಿ. ಸ್ವಲ್ಪ ಉಪ್ಪು, ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಣ್ಣೆ ಕಾಯಿಸೋ ತುಪ್ಪ ರೆಡಿಯಾಗಿದೆ. ಬಿಸಿ ಬಿಸಿ ಉಪ್ಸಾರು ಮಾಡಿಬಿಟ್ಟು ಖಾರ ಜಾಸ್ತಿ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಿಂಡಿಬಿಟ್ಟು ಮುದ್ದೆ ತಿಂತಾಯಿದ್ರೆ ಒಂದು ಮುದ್ದೆ ಸಲೀಸಾಗಿ ಹೋಗ್ಬಿಡುತ್ತೆ. ಬೆಣ್ಣೆ ಕಾಯಿಸೋ ತುಪ್ಪ ರೆಡಿ.